ಕಡೆ ಕಾರ್ತಿಕ ಸೋಮವಾರದ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿಯ ಶಿವನ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಯಿತು. 400 ವರ್ಷಗಳ ಹಿಂದೆ ಉದ್ಭವಿಸಿದ ಈ ಹರನಿಗೆ ಬೆಳಗ್ಗೆಯಿಂದಲೂ ಪಂಚಾಮೃತ ಮಜ್ಜನದ ಜೊತೆಗೆ ವಿಭೂತಿಯ ಅಭಿಷೇಕವನ್ನು ನೆರವೇರಿಸಲಾಯಿತು. ಸಂಜೆ ವೇಳೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜೊತೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ಸೇರಿ ಕುಣಿಗಲ್ ತಾಲೂಕಿನ ಸಾವಿರಾರು ಜನ ಭಕ್ತರು ಸನ್ನಿಧಿಗೆ ಆಗಮಿಸಿ ಪ್ರಸಾದ ಸ್ವೀಕರಿಸಿದ್ರು. ಗ್ರಾಮದ ಜೆಡಿಎಸ್ ಮುಖಂಡ ಹಾಪ್ಕಾಮ್ಸ್ ದೇವರಾಜುರವರು ಕಳೆದ 17 ವರ್ಷಗಳಿಂದ ಈ ಪುಣ್ಯದ ಕೆಲಸ ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಸಹ ಸಾವಿರಾರು ಜನ ಭಕ್ತರಿಗೆ ಅವರೇಕಾಳು ಸಾರು, ಮುದ್ದೆ, ಪಾಯಸದ ಊಟ ಹಾಕಿಸಿ ಧನ್ಯರಾದರು. ನಮ್ಮ ಜೀವನ ಇಲ್ಲಿಂದ ಪ್ರಾರಂಭ ಆಗಿ ಉತ್ತಮವಾಗಿ ನಡೆಯುತ್ತಿದೆ. ಶಿವ ಕೊಟ್ಟಿದ್ದನ್ನ ಭಕ್ತರಿಗೆ ಕೊಡ್ತಿದ್ದೇನೆ, ಎಲ್ಲವೂ ಶಿವನ ಇಚ್ಛೆ ಎಂದು ದೇವರಾಜ್ ಅವರು ಅಭಿಪ್ರಾಯಪಟ್ಟರು. ಇನ್ನು ದೇವಸ್ಥಾನಕ್ಕೆ ವಿಶೇಷ ದೀಪಾಲಂಕಾರ ಏರ್ಪಡಿಸಿದ್ದು ಮತ್ತಷ್ಟು ಮೆರುಗನ್ನ ಹೆಚ್ಚಿಸಿತ್ತು. ಸಾವಿರಾರು ಜನ ಮಹಿಳೆಯರು ಶಿವನಿಗೆ ಪೂಜೆ ಸಲ್ಲಿಸಿ ಪುನೀತರಾದರು. 17 ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟು ಭಾಳ ಇದಾಗಿ ಬರ್ತಾ ಇದ್ದ ಜನ, ಈಗ ಜಾಸ್ತಿ ಜನ ಆಗೋರ ದಿನ. ಈ ಸಾರಿ ಈಗ ಹೆಚ್ಚು ಕಮ್ಮಿ 8,000 ರಿಂದ 10,000 ಜನ ಸೇರ್ತಾರೆ. ಈಗ ಎಲ್ರಿಗೂ ಅನ್ನದಾನ ಮಾಡ್ತೀವಿ, ದೇವ್ರ ಪೂಜೆ ನೋಡ್ತೇವೆ, ಮನರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವೆಲ್ಲ ಚೆನ್ನಾಗಿ ನಡೀತಾ ಇದೆ. ಏನೋ ಒಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿ ಎಲ್ಲರೂ ಸಹಾಯ ಮಾಡ್ತಾರೆ, ಅದ್ರ ಪ್ರಕಾರ ಎಲ್ಲ ನಡೆಸ್ತಾ ಇದ್ದೀವಿ. ವಿಶೇಷ ಏನಿಲ್ಲ, ಒಂದು ನಂಬಿಕೆ. ಶಿವನ ದೇವಸ್ಥಾನ ಎಲ್ಲೂ ಸಿಗಲ್ಲ. ಇದು ಶಿವನ ದೇವಸ್ಥಾನ ಅಂದರೆ ಇದು ಆದರ್ಶಕತೆ ಮೂಡಿರೋದು. ಇದು ಅದರಿಂದ ಕೊಳ ಸುಮಾರು 400 ವರ್ಷದ ಕೊಳ. ಅದು ಕೊಳ ತೆಗೆದ್ಬಿಟ್ಟು ಬೇರೆ ಕಲ್ಲು ಹಾಕಿರೋದು. ಅದರಿಂದ ನೋಡಿ ಇದಿದೆ, ಇದ್ರ ಮರ ಏನು ಬಿಲ್ಪತ್ರೆ ಮರ, ಇವೆಲ್ಲ ಎಲ್ಲೂ ಇರೋಲ್ಲ. ಬಿಲ್ಪತ್ರೆ ಮರ ಮತ್ತು ಬನ್ನಿ ಮರ, ಬೇವಿನ ಮರ, ಆಲ್ದ ಮರ ಎಲ್ಲ ದೇವಸ್ಥಾನದಲ್ಲೂ ಸಿಗಲ್ಲ ನಿಮಗೆ. ಎಲ್ಲರೂ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಸುಮಾರು ಒಂದು 20-30 ಹಳ್ಳಿಯಿಂದ ಬರ್ತಾರೆ. ಮದ್ದೂರಿಂದ ಬರೋರು ಅವರೇ, ಈ ಕಡೆ ಕೊಪ್ಪದಿಂದ ಬರ್ತಾರೆ, ಈ ಕಡೆ ಚನ್ನಪಟ್ಟಣದಿಂದ ಬರೋರು ಅವರೇ.